ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಅಪರೂಪದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ಈ ಸಿಹಿ ನೀರಿನ ಮೀನಿನ ಒಂದು ಸಾರನ್ನು ಮಾಡುವ ವಿಧಾನವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗ ನೋಡಿ, ಈ ಸಿಹಿ ನೀರಿನ ಮೀನು ಅಂದರೆ ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದಕ್ಕೆ ನಾವು ಬೂದಿಯನ್ನು ಹಾಕಿ ಸ್ವಲ್ಪ ಕಲ್ಲಿಗೆ ಉಜ್ಜಿ ಆಮೇಲೆ ಇದನ್ನು ಕ್ಲೀನ್ ಮಾಡಬೇಕಾಗ್ತದೆ. ನೋಡಿ, ನಾವು ಅಷ್ಟೆಲ್ಲ ಮಾಡಿ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿದ್ದೇವೆ. ತುಂಬಾ ಇದನ್ನು ತೊಳಿಬೇಕಾಗ್ತದೆ. ಇವಾಗ ಮೀನನ್ನು ಕ್ಲೀನ್ ಮಾಡಿ ಆಗಿದೆ. ಹಾಗೆಯೇ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ. ಇಲ್ಲಿ ನೋಡಿ, 6 ಒಣಮೆಣಸು ತೊಗೊಂಡಿದ್ದೇನೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, ಒಂದು ಅರ್ಧ ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆಹಣ್ಣು, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಸಿನ, 5 ಬೆಳ್ಳುಳ್ಳಿ ಹೆಸಲು, 1 ಮಧ್ಯಮ ಗಾತ್ರದ ನೀರುಳ್ಳಿ ತೊಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಕಡಿಮೆನೇ, ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಖಾರ ಹುಳಿ ಆ ಥರ ಆದರೆ ಈ ಸಿಹಿ ನೀರಿನ ಮೀನಿನ ಸಾರು ತುಂಬಾ ಚೆನ್ನಾಗಾಗ್ತದೆ. ಹಾಗೆ ಎಲ್ಲವನ್ನು ಇವಾಗ ರೆಡಿ ಮಾಡಿ ಒಂದು ಮಿಕ್ಸ್ ಜಾರಿಗೆ ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡಿಕೊಳ್ತೇನೆ. ಈ ಮಸಾಲ ತುಂಬಾ ನೈಸಾಗಿ ಗ್ರೈಂಡ್ ಮಾಡಬೇಕು. ಹಾಗೆಯೇ ಮಿಕ್ಸಿ ಜಾರಲ್ಲಂತೂ ಅಷ್ಟು ನೈಸಾಗಿ ಗ್ರೈಂಡ್ ಆಗೋದಿಲ್ಲ, ಆದರೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನು ಗ್ರೈಂಡ್ ಮಾಡಿದ್ದೇನೆ. ಹಾಗೆ ನೋಡಿ, ಇವಾಗ ಮಸಾಲೆ ರೆಡಿ ಆಯಿತು. ಇದನ್ನು ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಪಾತ್ರೆಗೆ ಹಾಕಿ ಆದಮೇಲೆ ನಮಗೆ ಅದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು. ಈ ಸಿಹಿ ನೀರಿನ ಮೀನಿನ ಸಾರು ಮಾಡುವಾಗ ನಮಗೆ ಮಸಾಲ ಸ್ವಲ್ಪ ದಪ್ಪನೂ ಅಲ್ಲ ತೆಳುವಲ್ಲ ಆ ಥರ ಇರಬೇಕು. ದಪ್ಪಾದರೂ ಅಷ್ಟು ಚೆನ್ನಾಗಾಗೋದಿಲ್ಲ, ತೆಳುವಾದರೂ ಅಷ್ಟು ಚೆನ್ನಾಗಾಗೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಇರಬೇಕು ಸಾರು. ಹಾಗೆ ಇವಾಗ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಇದಕ್ಕೆ ಮಸಾಲ ಕುದಿಸುವಾಗ ನೀರುಳ್ಳಿ, ಕಾಯಿಮೆಣಸು ಹಾಗೂ ಶುಂಠಿಯನ್ನೆಲ್ಲ ಹಾಕಲಿಕ್ಕಿಲ್ಲ, ಬರೀ ಉಪ್ಪು ಹಾಕಿ ಇದನ್ನು ಕುದಿಸಿದರೆ ಆಯಿತು. ಇದಕ್ಕೆ ಚೆನ್ನಾಗಿ ಕುದಿ ಬಂದ ಮೇಲೆ ಮೀನನ್ನು ಹಾಕೋದು. ಹಾಗೆ ಮೀನನ್ನೆಲ್ಲ ಕ್ಲೀನ್ ಮಾಡಿ ಆಗಿದೆ. ಇವಾಗ ಕುದಿ ಬರಲಿಕ್ಕೆ ಕಾಯ್ತಾ ಇದ್ದೇನೆ. ನೋಡಿ, ಇವಾಗ ಮೀನು ಸಾರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆಯೇ ಕ್ಲೀನ್ ಮಾಡಿಟ್ಟಂಥ ಮೀನನ್ನು ಹಾಕ್ತೇನೆ. ಇದನ್ನು ಮೀನು ಹಾಕಿ ಆದಮೇಲೆ ಇದಕ್ಕೆ ಒಂದು ಒಳ್ಳೆ ಕುದಿ ಬಂದರೆ ಸಾಕು, ಈ ಸಿಹಿ ನೀರಿನ ಮೀನಿನ ಪದಾರ್ಥ ರೆಡಿ ಆಗ್ತದೆ. ಹಾಗೆಯೇ ಇದಕ್ಕೆ ಕೊನೆಯದಾಗಿ ಒಂದು ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆ ಇಟ್ಟರೆ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಮೀನು ಸಾರಿಗೆ ಒಗ್ಗರಣೆಯನ್ನು ಹಾಕ್ತೇನೆ. ಇವಾಗ ನೋಡಿ, ರುಚಿಯಾದ ಸಿಹಿ ನೀರಿನ ಮೀನಿನ ಸಾರು ರೆಡಿಯಾಯಿತು. ಯಾರೆಲ್ಲ ಸಿಹಿ ನೀರಿನ ಮೀನನ್ನು ತಿಂದಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಹೇಗೆ ಅದರ ಟೇಸ್ಟ್ ಅಂತ ಹೇಳಿ. ತುಂಬಾ ಟೇಸ್ಟ್ ಆಗ್ತದೆ. ಆದರೆ ನಾನಂತೂ ಸಿಹಿ ನೀರಿನ ಮೀನನ್ನು ತಿನ್ನುವುದಿಲ್ಲ. ಹಾಗೆ ಜಾನ್ ಅವರಿಗಂತೂ ತುಂಬಾ ಇಷ್ಟ. ಹಾಗೆ ಇವಾಗ ನೋಡಿ, ಒಗ್ಗರಣೆ ಕೂಡ ರೆಡಿ ಆಯಿತು, ರುಚಿಯಾದ ಮೀನು ಸಾರು ಕೂಡ ರೆಡಿ ಆಯಿತು. ಇವತ್ತಿನ ಈ ಒಂದು ಮೀನು ಸಾರಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.